ಸಚಿನ್ ಗುತ್ತೇದಾರ್ ಅವರ ಆತ್ಮಹತ್ಯೆ ಪ್ರಕರಣವನ್ನು ಕುರಿತು ಈಗಾಗಲೇ ರಾಜ್ಯದಾದ್ಯಂತ ನಮ್ಮ ಚಿತ್ತಾಪುರ ತಾಲೂಕಿನ ಪ್ರಭಾವಿತ ವ್ಯಕ್ತಿಯಾಗಿರ್ತಕ್ಕಂಥ ಮತ್ತು ಬಹಳ ಅಟ್ಟೆ ದಿಟ್ಟ ನಿರಂತರ ಧೀಮಂತ ನಾಯಕರಾಗಿರ್ತಕ್ಕಂಥ ಇವತ್ತಿನ ಕರ್ನಾಟಕ ಸರ್ಕಾರದ ಮಾನ್ಯ ಪಂಚಾಯತ್ ರಾಜ್ ಮತ್ತು ITBT ಹಾಗೂ ಗುಲ್ಬರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಸುಳ್ಳು ಆರೋಪವನ್ನು ಮಾಡುತ್ತಿರುವ ಬಗ್ಗೆ ಈಗಾಗಲೇ ವಿರೋಧ ಪಕ್ಷದಲ್ಲಿರ್ತಕ್ಕಂಥ BJP ಅವರು ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರನ್ನು ಮಾಡುತ್ತಿರುವ ಅಭಿವೃದ್ಧಿಯನ್ನು ಸಹಿಸಲಾಗದೇನೆ ಇವತ್ತೇನು ಮಾಡ್ತಾ ಇದ್ದಾರೆ ಅಂದರೆ ಸುಮ್ಮನೆ ಅವ್ರ ಮೇಲೆ ಏನಂದರೆ ಹಲವಾರು ರೀತಿಯಲ್ಲಿ ಏನಂದರೆ ಅವರ ತೇಜೋವಧೆ ಮಾಡ್ತಕ್ಕಂಥ ಕೆಲಸವನ್ನು ಕರ್ನಾಟಕ ರಾಜ್ಯದಲ್ಲಿ ನಡೆದಿದೆ ಬಂಧುಗಳೇ. ಅದರ ಪ್ರಯುಕ್ತವಾಗಿ ಇವತ್ತೇನೆಂದರೆ ಆ BJP ನಾಯಕರಿಗೆ ನಾವೊಂದು ಇಲ್ಲಿಂದ ಒಂದು ಸಂದೇಶ ಕಳಿಸಲಿಕ್ಕೆ ಇಷ್ಟಪಡ್ತೀವಿ ಬಂಧುಗಳೇ. ಅಂದರೆ ಆತ್ಮಹತ್ಯೆ ಪ್ರಕರಣ ಈಗ ಸಾಮಾನ್ಯವಾಗಿ ಈಗ ನಾನೇ ಒಬ್ಬ ಕಾರ್ಯಕರ್ತ ಇದ್ದೀನಿ, ನಾನು ಎಲ್ಲೋ ಅನಿವಾರ್ಯ ಕಾರಣಕ್ಕಾಗಿ ಎಲ್ಲೋ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ನಮಗೆ ಜಗಳ ಬರ್ತದೆ. ಆ ಜಗಳ ಬಂದಿರತಕ್ಕಂಥ ಸಂದರ್ಭದಲ್ಲಿ ಏನೋ ಅನಾಹುತ ಆಗ್ತದನ್ನ ಕಾರಣಕ್ಕಾಗಿ ಏನಾಗ್ತದ್ರೆ ಅಲ್ಲಿ ಡೆತ್ ನೋಟ್ನಲ್ಲಿನೂ ಸಹಿತ ಏನಂದ್ರೆ ಆ ಹೆಸರು ಇದೆ ಅಂತಕ್ಕಂಥದ್ದು ಸಹಿತ ಸಾಹೇಬರು ಸಹಿತ ಹೇಳಿದ್ದಾರೆ. ಮತ್ತೇನಂದ್ರೆ ಇವಾಗ ಡೆತ್ ನೋಟ್ನಲ್ಲಿ ಹೆಸರಿದೆ, ಆದರೆ ಯಾವ ರೀತಿ ಡೆತ್ ನೋಟ್ನಲ್ಲಿ ಈಶ್ವರಪ್ಪರ ಬಗ್ಗೆನೇ ಖಡಾಖಂಡಿತವಾಗಿರ್ತಕ್ಕಂಥ ಹೆಸರಿತ್ತು, ಆ ರೀತಿಯಾಗಿರ್ತಕ್ಕಂಥ ಹೆಸರಿಲ್ಲ. ಯಾವುದೋ ಒಬ್ಬ ಕಾರ್ಯಕರ್ತನ ಹೆಸರಿದೆ, ಅಲ್ಲಿ ಅವನೇನೋ ಕಾರ್ಯಕರ್ತ, ಅವನು ಗುತ್ತೇದಾರ ಆಗಿದ್ದನು, ಅವನಿಗೆ ಅವನ ವ್ಯವಹಾರ ಏನಿತ್ತು ಆ ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಏನು ಮೆನ್ಷನ್ ಇದೆ ಅಂದರೆ ಆ ಡೆತ್ ನೋಟ್ನಲ್ಲಿ ಕೇವಲ ಅವ್ರು ಆಪ್ತನಾಗಿದ್ದಾನಂತ. ಇವತ್ತು ನನಗೆ ಹೇಳ್ತಾರೆ ನಾ ಆಪ್ತ ಇದ್ದೀನಂತ, ಅವ್ರು ಹಿಂದೆ ಓಡಾಡ್ತೀವಿ, ಅವ್ರು ಕೆಲಸ ಮಾಡ್ತೀವಿ, ಅದಕ್ಕಾಗಿ ಆಪ್ತರಿದ್ದೀವಿ ಅಂತ ಹಂಗೆ ಎಲ್ಲರಿಗೂ ಹೇಳ್ತಾರೆ. ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಮೂಲೆಗಳಿಂದ ಬಂದಿರತಕ್ಕಂಥವ್ರು ಪ್ರಿಯಾಂಕ್ ಸಾಬ್ರ ಹತ್ರ ಹೋಗಿ ಫೋಟೋ ತೆಗೆಸ್ಕೊತಾರೆ. ಆ ಫೋಟೋ ಒಂದನೇ ಆಧಾರವಾಗಿ ಇಟ್ಕೊಂಡು ಇವತ್ತೇನು ಮಾಡ್ತಾ ಇದ್ದಾರೆ ಅಂದರೆ ಇವರು ಅವರಿಗೆ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದನ್ನು ಇವತ್ತೇನೆಂದರೆ ಕೆಲಸವನ್ನು ಇಡೀ ರಾಜ್ಯದಾದ್ಯಂತ ಅವರು ಮಾಡ್ತಕ್ಕಂಥ ಕೆಲಸವನ್ನು ಸಹಿಸಲಾಗದೆ ಅಥವಾ ಅಭಿವೃದ್ಧಿ ಕಾರ್ಯವನ್ನು ಸಹಿಸಲಾಗದೆ ಇವತ್ತು ಅವ್ರೇನೆಂದರೆ BJP ಅವರು ಏನಾದರೂ ಮಾಡಿ ಇವನು ರಾಜಕೀಯ ವ್ಯವಸ್ಥೆಯನ್ನ ಕೊಲೆ ಮಾಡಬೇಕು ಅಂತಕ್ಕಂಥ ಕಾರಣಕ್ಕಾಗಿ ಇವತ್ತೇನೆಂದ್ರೆ ಆ ರೀತಿಯಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಅವರು ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಅದನ್ನ ದಲಿತ ಸಂಘರ್ಷ ಸಮಿತಿ ತಾಲೂಕಾ ಶಾಖೆ ವತಿಯಿಂದ ಮತ್ತು ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಏನಂದ್ರೆ ಪದಾಧಿಕಾರಿಗಳ ವತಿಯಿಂದ ಅದನ್ನ ಖಡಾಖಂಡಿತವಾಗಿ ಖಂಡಿಸ್ತೇನೆ. ಅದ್ರ ಜೊತೆಗೇನೆ ಏನಂದ್ರೆ ಇವತ್ತು ದಲಿತ ಸಂಘರ್ಷ ಸಮಿತಿ ಯಾಕಂದ್ರೆ ಒಬ್ಬ ದಲಿತ ನಾಯಕನಾಗಿರ್ತಕ್ಕಂಥವ್ರು ಖಡಾಖಂಡಿತವಾಗಿ ಸಂವಿಧಾನವನ್ನ ಗೌರವಿಸ್ತಕ್ಕಂಥವ್ರು, ಸಂವಿಧಾನವನ್ನ ಬದ್ಧವಾಗಿ ನಡ್ಕೊಳ್ತಕ್ಕಂಥವ್ರು ಮತ್ತು ರಾಜ್ಯ ಸಂಸತ್ತಿನಲ್ಲಿ ಯಾವುದೇ ಮಾತಾಡಬೇಕಾದ್ರೆ ಸುಮ್ಮನೆ ಮಾತಾಡಂಗಿಲ್ಲ, ಎವಿಡೆನ್ಸ್ ಇಟ್ಕೊಂಡು ಅಥವಾ ಸತ್ಯಾಂಶ ಇಟ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲೆಗಳ ಸಮೇತವಾಗಿ ಮಾತನಾಡಿರ್ತಕ್ಕಂಥದ್ದು ಹಿಂದೂ BJP ಸರ್ಕಾರ ಇದ್ದಾಗನೂ ಸಹಿತ ಅದೇ ರೀತಿಯಾಗಿರ್ತಕ್ಕಂಥ ನಡ್ಕೊಂಡಿದ್ದಾರೆ. ಈಗೂ ಸಹಿತ ಆ ನಿಟ್ಟಿನಲ್ಲಿ ದಿಟ್ಟ ನಿರಂತರ ನೇರವಾಗಿರ್ತಕ್ಕಂಥದ್ದು ಹಿಂದೊಂದು ಮಾತಾಡ್ತಕ್ಕಂಥದ್ದು, ಅದು ಆತದ ಇಲ್ಲಂದ್ರೆ ಇಲ್ಲ ಅಂತಕ್ಕಂಥ ಮಾತನ್ನ ಮತ್ತು ಕಾರ್ಯಕರ್ತರಿಗೂ ಸಹಿತ ಬಹಳಷ್ಟು ಮಂದಿ ಕಾರ್ಯಕರ್ತರಿಗೆ ಬೇಜಾರಿದ್ದರೂ ಸಹಿತ ಅವ್ರ ನಡೆನುಡಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳು ಇಲ್ಲ. ಅಂತ ಒಬ್ಬ ನಾಯಕನನ್ನ ಇವತ್ತೇನೆಂದ್ರೆ ವಿನಾಕಾರಣವಾಗಿ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಅವನನ್ನ ರಾಜಕೀಯವಾಗಿ ಎಲ್ಲೂ ಬೆಳೆದ ಹಾಗೇನೆ ಮಾಡಬಾರ್ದು ಅಂತಕ್ಕಂಥ ಕಾರಣಕ್ಕಾಗಿ ಇವತ್ತು BJP ಸರ್ಕಾರ ಅವ್ರ ಮೇಲೆ ವಿನಾಕಾರಣ ಏನಂದ್ರೆ ದಿನನಿತ್ಯ ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಸಹಿಸೋದು ನಮ್ಗೆ ಆಗ್ತಾ ಇಲ್ಲ. ಆದ್ದರಿಂದ ಇವತ್ತು ನಾವೇನ್ ಮಾಡ್ತೀವಿ, ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾವು ಚಿತ್ತಾಪುರ ಶಾಖೆ ವತಿಯಿಂದ ಇವತ್ತು ಆ BJP ನಾಯಕರಿಗೆ ಒಂದು ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇವತ್ತೇನ್ ಮಾಡ್ತಾ ಇದ್ದೀರಿ ಆರೋಪವನ್ನ ಇಲ್ಲಿಗೆ ನಿಂದಿರ್ಸ್ಬೇಕು. ಆಲ್ರೆಡಿ ಅದಕ್ಕೆ ಏನಂದ್ರೆ CBI ಒಪ್ಪಿಸಬೇಕು, CID ಒಪ್ಪಿಸ್ಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಪ್ರಿಯಾಂಕ್ ಸಾಹೇಬ್ರು ಹೇಳಿದ್ದಾರೆ. ಅದು ಒಪ್ಪಿಸಿ ಅದರ ತನಿಖೆ ಆದ ನಂತರ ಏನಂದ್ರೆ ಅದರ ಸತ್ಯಾಸತ್ಯತೆ ಏನಿದೆ ಆದ ನಂತರ ಅದು ಮುಂದಿನ ಕ್ರಮಗಳನ್ನು ಕೈಗೊಳ್ತಾರೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಅವರ ರಾಜೀನಾಮೆ ಕೇಳ್ತಕ್ಕಂಥದ್ದು, ಅವರ ವಿರುದ್ಧವಾಗಿರ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಮಾಡೋದಾದ್ರೆ ಮುಂದೆ ದಲಿತ ಸಂಘ ಸಮಿತಿ ತಮ್ಮ ವಿರುದ್ಧ ಹಂತವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಸಹಿತ ಏನಂದ್ರೆ ಚಳುವಳಿಗಳನ್ನ ರೂಪಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ದಲಿತ ಸಂಘ ಸಮಿತಿ ಪರವಾಗಿ ನಾನು ಜಿಲ್ಲಾ ಸಂಘಟನಾ ಸಂಚಾಲಕನಾಗಿದ್ದಿ ರಮೇಶ್ ಕವಡೆ ಅಂತ ನನ್ನ ಹೆಸರು ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳು. ನಾವು ಸಾಮಾನ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿತ್ತಂತಂದ್ರೆ ಏನಂದರೆ ಸಚಿನ್ ಪಾಂಚಾಳ್ ಎನ್ನುವ ವ್ಯಕ್ತಿಯನ್ನು ಕುರಿತು BJP ಅವರು ಯಾವ ರೀತಿ ಆರೋಪ ಮಾಡ್ತಾ ಇದ್ದಾರೆ ಅಂದರೆ ಈ ಕೊಲೆಯ ಹಿನ್ನೆಲೆ ಅಂತಂದರೆ ನೇರವಾಗಿ ಸಚಿವ ಪ್ರಿಯಾಂಕ ಖರ್ಗೆ ಅವರೇ ಆರಂತಕ್ಕೆ ಆರೋಪ ಮಾಡ್ತಾ ಇದ್ದಾರೆ. ನಾವು ಅವರಿಗೆ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನೇರವಾಗಿ ಉತ್ತರ ಕೊಡೋಕ್ಕೆ ಬಯಸೋದೇನಂತ ಅಂತಂದರೆ
ಆ ಒಂದು ಡೆತ್ ನೋಟಿನಲ್ಲಿ ಏನಿದೆ ಅಂತ ಯಾಕೆಂದರೆ ಸರಿಯಾಗಿ ಸ್ಪಷ್ಟವಾಗಿ ಓದಿ ಅರ್ಥ ಮಾಡಿಕೊಳ್ಬೇಕು ಅವನು ಸಚಿನ್ ಪಾಂಚಾಳನವನು ಏನು ಹೇಳಿದಾನಂತ ಅಂತಂತಂದರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆಪ್ತರು ಅಂತ ಹೇಳಿದಾನೆ ಅಷ್ಟೇ. ಸಚಿವ ಪ್ರಿಯಾಂಕ ಅವ್ರಿಗೆ ಕಾರಣ ಅಂತ ಯಾಕೆಂದರೆ ಎಲ್ಲೂ ಹೇಳಿಲ್ಲ. ಆದ್ದರಿಂದ ಬಿ ಜೆ ಪಿ ನಾಯಕರು ಅರ್ಥ ಮಾಡ್ಕೊಳ್ಬೇಕಂತ ಯಾಕೆಂದರೆ ಅವರಲ್ಲಿ ನಾನು ಆಗ್ರಹ ಮಾಡ್ತೀನಿ. ಯಾಕಂತೇಳಂದರೆ ನಮ್ಮ ನಾಯಕರು ಯಾವ ರೀತಿ ಇದ್ದಾರೆ ಅಂತಂತಂದರೆ ಅಭಿವೃದ್ಧಿಯಲ್ಲಿ ಯಾವತ್ತೂ ಹಿಂದೆ ಬಿದ್ದಿಲ್ಲ. ಅವ್ರು ಏನಂತಂದರೆ ದಿನದ 24 ಗಂಟೆಯಲ್ಲಿ 24 ಗಂಟೆ ಕೂಡ ಅಂತಂತಂದರೆ ಅಭಿವೃದ್ಧಿ ಬಗ್ಗೆ ಮಾತ್ರ ಚಿಂತನಶೀಲರಾಗಿರ್ತಾರೆ. ಯಾಕಂತ ಹೇಳ್ತಂದರೆ ಹಿಂದಿನ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಹಲವಾರು ಹಗರಣಗಳನ್ನು ಬೆಳಕಿಗೆ ತಂದಿರುವಂಥ ಒಬ್ಬ ನೇರ ಧೀಮಂತ ನಾಯಕ ಅಂತ ಹೇಳ್ಬೋದು. PSI ಹಗರಣ ಇರ್ಬೋದು, ಗಂಗಾ ಕಲ್ಯಾಣ ಹಗರಣ ಇರ್ಬೋದು, ಬಿಟ್ಕಾಯಿನ್ ಹಗರಣ ಇರ್ಬೋದು, ಇನ್ನು ಎಂತಂದರೆ ಇಂಥವು ಹಲವಾರು ಹಗರಣಗಳನ್ನು ಬಯಲಿಗೆ ತಂದು ಅದಕ್ಕೊಂದು ಎಂತಂದರೆ ಸ್ಪಷ್ಟವಾದ ಇದು ಒಂದು ತನಿಖೆ ಮೂಲಕ ಇವೆಲ್ಲ ಮಾಡಿದಾಗ ಅವಂತಂದ್ರೆ ಆರೋಪ ಅಂತ ಗುರ್ತಾಗಿದ್ದಾವ. ಯಾಕಂತಂದರೆ ಬಿ ಜೆ ಪಿಯವ್ರ ಮೇಲೆ ಏನು ದಾಖಲೆನೇ ಇಲ್ಲ ಅಂದರೆ ಸುಮ್ಮನೆ ಅಂತಂತಂದರೆ ಪ್ರಿಯಾಂಕ ಖರ್ಗೆ ರಾಜೀನಾಮೆ ಕೊಡಬೇಕು ಅಂತ ಯಾಕೆಂದ ಆರೋಪ ಮಾಡ್ತಿದ್ದಾರೆ. ಮೊನ್ನೆ ಎಲ್ಲ ಕಲಬುರಗಿಯಲ್ಲಿ ಈ ನಮ್ಮ ಬಿ ಜೆ ಪಿ ನಾಯಕರು ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ PSI ಹಗರಣದ ಮೇನ್ ಕಿಂಗ್ ಪಿನ್ ದಿವ್ಯಾ ಹಾಗರ್ಗಿ ಅವರ ಜೊತೆಯಲ್ಲಿ ಅಂತಂದರೆ ಅವ್ರು ಪ್ರತಿಭಟನೆ ಮಾಡ್ತಾರೆ. ಅಂದಾಗ ಅವ್ರ ಬಳಿ ಏನು ನೈತಿಕತೆ ಆದಂತಕ್ಕಿಂತ ಅರ್ಥ ಮಾಡ್ಕೋಬೇಕು ಅವ್ರು ಬಿ ಜೆ ಪಿದವರು. ನಾವು ಯಾವ ರೀತಿ ಅಂತಕ್ಕೇನಂತಿರ್ತಾರೆ ಇದು ಕೊಲೆ ಆಗ್ಯದ ಎಲ್ಲ ಆಗ್ಯದ ಅಂತೇಳಿ ಅಂತ ನಮಗೂ ಅಂತಂದ್ರೆ ಅದ್ರ ಬಗ್ಗೆ ಅತೀವವಾದ ಈಗ CID ತನಿಖೆ ಅಂತಂದ್ರೆ ಆಲ್ರೆಡಿ ಪ್ರಗತಿಯಲ್ಲಿ ಅದ. ಆದ್ದರಿಂದ ತನಿಖೆ ಮೂಲಕ ಸತ್ಯತೆ ಹೊರ ಬಂದಾಗ ಯಾರು ಅದ್ರ ಹಿಂದಿದ್ರು ಯಾಕಿದ್ರು ಸಚಿನ್ ಅಂತಂದ್ರೆ ಮಾಡಿಕೊಂಡು ಅಭಿವೃದ್ಧಿ ಹರಿಕಾರ. ಅಭಿವೃದ್ಧಿ ಅಂದರೆ ಪ್ರಿಯಾಂಕ ಅಂದರೆ ಅಭಿವೃದ್ಧಿ. ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿಯೂ ಸಹ ಅನೇಕ ಕೆಲಸಗಳು ಮಾಡಿದಂಥ ಕಣ್ಣೆದುರಿಗೆ ಕಾಣ್ತಾ ಇದೆ. ಉದಾಹರಣೆನೂ ಅಲ್ಲ, ಇದು ಪ್ರಾಕ್ಟಿಕಲ್ ಇದೆ. ಅಂಥವರನ್ನು ಅವರ ವೈಯಕ್ತಿಕ ಸಚಿನ್ ಇರ್ಬೋದು, ತನ್ನ ವ್ಯವಹಾರ ಅಥವಾ ಗುತ್ತಿಗೆದಾರ ಯಾರೇ ಇರ್ಬೋದು, ಇನ್ನೊಬ್ಬರ ಒಂದು ಹೆಸರನ್ನು ಅಂದರೆ FIR-ನಲ್ಲಿ ಏನು ಮಾಡಿದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರು ಆಪ್ತರು ಅಂತದ ವಿನಃ ಪ್ರಿಯಾಂಕ್ ಖರ್ಗೆ ಅಂತ ಎಂತೂ ಇಲ್ಲ ಡೆತ್ ನೋಟ್ನಲ್ಲಿ. ಇವ್ರು ಹೇಳ್ದಂಗೆ ನೇರವಾಗಿ BJP ಅವರು ಮಾಡಿದಾಗ ಅವ್ರ ಹೆಸರಿತ್ತು, ನೇರವಾಗಿ ಮಿನಿಸ್ಟರ್ ಹೆಸರಿತ್ತು ಮತ್ತು ಗುತ್ತೇದಾರನ ಹೆಸರಿತ್ತು. ಇಲ್ಲಿಲ್ಲ, ಗುತ್ತೇದಾರನ ಬಳಿ ಕೆಲಸವನ್ನ ಪಡೆಯೋದಕ್ಕೆ ಒಬ್ಬರನ್ನ ಇವ್ರು ಕೊಡ್ತಾರೆ. ಆ ಒಬ್ಬರು ಯಾರಪ್ಪ ಅಂದ್ರೆ ಪ್ರಿಯಾಂಕ ಖರ್ಗೆ ಅವ್ರು ಆಪ್ತರಂತ ಹೇಳ್ಯಾರ. ಇವನ ಪ್ರಿಯಾಂಕ ಖರ್ಗೆ ಅಂತ ಎಂದು ಇವ್ರಿಗೆ ಸಹಕಾರ ಮಾಡಿ ಅನಿಸ್ತಿಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ಕರ್ನಾಟಕ ರಾಜ್ಯನೆಲ್ಲ ಇಡೀ ಭಾರತ ದೇಶದಲ್ಲಿ ಅವರ ತಂದೆ ರಾಷ್ಟ್ರಾಧ್ಯಕ್ಷ ಆಗಿದ್ದಾನೆ ಕಾಂಗ್ರೆಸ್ಸಿನ, ಇಲ್ಲಿ ಮಗ ಮಂತ್ರಿ ಆಗಿದ್ದಾನೆ. ಇದು ಎಲ್ಲ ಸಹಿಸ್ಕೊಳ್ಳಾರ್ದೆ BJPಯವರು ಈ ಸಣ್ಣ ಅಂದರೆ ಆ ಒಂದು ಘಟನೆಯನ್ನು ನಾವು ಖಂಡಿಸ್ತೀವಿ. ದಲಿತ ಸಂಘರ್ಷ ಸಮಿತಿಯವರು ಇಲ್ಲ ಅಂತಿಲ್ಲ, ಆದರೆ ಅದಕ್ಕೆ CBI ತನಿಖೆನೂ ಕೊಟ್ಟಿದ್ದಾರೆ. ಅದರ ಮೂಲಕ ಯಾರ್ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ತನಿಖೆ ನಂತರ. ವಿನಾಕಾರಣ ಈ BJPಯವರು ಮತ್ತು JDSನವರು ಎಷ್ಟು ಕುತಂತ್ರಗಳಿಲ್ರಿ. ಅವರು ರೇವಣ ಪ್ರಜ್ವಲ್ ಇದ್ದ, ಅವನು ಏನಾದರೂ ಮಾಡಿದ್ರ, ಇಲ್ಲಿ ಅವ್ರನ್ನ ಕೇಳಿದ್ರ? ಇದೇ ಕುಮಾರಸ್ವಾಮಿ ಇದ್ದಾರೆ, ಅವ್ರಿಗೇನು ರಾಜೀನಾಮೆ ಕೇಳಿದ್ರ? ಅವ್ರು ಚಿಕ್ಕಪ್ಪ ಅವರು, ಮತ್ತೆ ರಕ್ತ ಸಂಬಂಧ. ಇವ್ರು ಯಾರೋ ನಮ್ಮ ಪ್ರಿಯಾಂಕ್ ಸಾಹೇಬ್ರು ಯಾರೋ. ಈಗ ಕಾರ್ಯಕರ್ತರ ಅಂದರೆ ನಾನಾದರೂ ಕಾರ್ಯಕರ್ತರೇ, ಇನ್ನೊಬ್ಬರಾದರೂ ಕಾರ್ಯಕರ್ತ ಉದಯ ಸಾಗರ್ ಇದ್ದ ಪ್ರಿಯಾಂಕ್ ಖರ್ಗೆ ಅವರು ಭಾಳ ಆಪ್ತರು. ಅವ ಮಾಡ್ಯಾನಂತ ಅನ್ಸಲಕ್ಕ ಪಾಪ ಅವ್ರಿಗೆ ಯಾಕೆ ಪ್ರಿಯಾಂಕ್ ಸಾಹೇಬ್ರಿಗೆ ತಿಳ್ಕೋಬೇಕು. BJPಯವರಲ್ಲಿ JDSನವರು ಇದೇ ಮಣಿರತ್ನದ ಆದಾಗ ಯಾರು ಏನು ಕೂಯ್ಪಿಟ್ಟು ಕಲಿಲ್ಲ. ಯಾವಾಗ ಇನ್ಕ್ವೈರಿ ಆಯಿತು, ಇನ್ಕ್ವೈರಿ ಆದ್ಮೇಲೆ ಅವ್ರು ಯಾವ ಸ್ಟಾರ್ಟ್ ಮಾಡೋಕ್ಕೆ ಅವ್ರಿಗೆಲ್ಲ ದೂರ ಮಾಡಿದ್ರು. ಅಲ್ಲಿ ತನಕ ಯಾರು ಅವ್ರಿಗೆ ಕೇಳಿಲ್ಲ. ಅದಕ್ಕೆ ಈ
ಪತ್ರಿಕೆ ಮೂಲಕ ತಮಗೆ ಇನ್ನೊಂದು ನಾವು ಗಮನಕ್ಕೆ ತರಕ ಬಯಸೋದೇನೆಂದರೆ, ಇದೇ ಥರ ಮುಂದುವರೆದ್ರೆ ನಾವು ಬೇರೆ ಬೇರೆ ಹೋರಾಟವನ್ನು ಮಾಡಿ ಇದಕ್ಕೆ ನಾವು ವಿರೋಧಿಸಿ ಉಗ್ರವಾದ ಹೋರಾಟ ಮಾಡಬೇಕಂತೇಳಿ ಈ ಪತ್ರಿಕೆಗೋಷ್ಠಿ ಮೂಲಕ ತಮಗೆ ತಿಳಿಸಲು